ನಮಸ್ಕಾರಗಳು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಮಗ್ಗ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮೊದಲನೇ ಟೆಸ್ಟ್ ಮ್ಯಾಚ್ BGT ಮುಕ್ತಾಯವಾಗಿದೆ. 4ನೇ ದಿನದ ಆಲ್ಮೋಸ್ಟ್ ಥರ್ಡ್ ಸೆಷನ್ ಅಲ್ಲಿ ಮುಕ್ತಾಯವಾಗಿರುವಂಥ ಮ್ಯಾಚು. ಆ್ಯಂಡ್ ಇಂಡಿಯಾ ಬಿಕಮ್ಸ್ ದ ಫಸ್ಟ್ ಕಂಟ್ರಿ ಟು ಬೀಟ್ ಆಸ್ಟ್ರೇಲಿಯಾ ಇನ್ ಪರ್ತ್ನ ಆಪ್ಟಸ್ ಸ್ಟೇಡಿಯಮಲ್ಲಿ ಮೊದಲನೇ ಕಂಟ್ರಿ ಆಗುತ್ತೆ ಆಸ್ಟ್ರೇಲಿಯಾ ಮಣಿಸೋದಕ್ಕೆ. ಆ್ಯಂಡ್ ಮೊದಲನೇ ಕ್ಯಾಪ್ಟನ್ ಆಗ್ತಾರೆ ಜಸ್ಪ್ರೀತ್ ಬುಮ್ರಾ ಅವರು. ಸೊ ಇದೊಂಥರ ವಿಶೇಷವಾಗಿರುವಂಥ ರೆಕಾರ್ಡು. ಜಸ್ಪ್ರೀತ್ ಬುಮ್ರಾ ಎಂಥ ಒಳ್ಳೆ ಇದು ಗುರು, ಇದು ಒಂಥರ ರೆಪ್ಯುಟೇಷನ್ ನೋಡಿ ಯಾವ ಥರ ಬಿಲ್ಡ್ ಆಗಿದೆ ಅಂತ. ಈ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಒಂಥರ ಈ ಸೀರೀಸಲ್ಲಿ ಕ್ಯಾಪ್ಟನ್ ಸಿಗೋದೇ ಒಂಥರ ದೊಡ್ಡ ವಿಚಾರ. ಅದ್ರಲ್ಲಿ ಮೊದಲನೇ ಮ್ಯಾಚಲ್ಲಿ ಗೆಲ್ಸ್ಬಿಟ್ರು ಅಂತ ಅಂದರೆ ಇದಕ್ಕಿಂತ ಒಂದು ಒಳ್ಳೆ ರೆಪ್ಯುಟೇಷನ್ ಬೇಕಾಗಿರೋ ಒಬ್ಬ ಪ್ಲೇಯರ್ಗೆ ನೋಡಿ ಗೆಲ್ಸ್ಬಿಟ್ಟಿದ್ದಾರೆ. ಇವಾಗ ನೆಕ್ಸ್ಟ್ ಮ್ಯಾಚ್ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ನಿಭಾಯಿಸ್ತಾರೆ, ಇವ್ರಿಗೆ ಕ್ಯಾಪ್ಟನ್ಸಿ ಕೊಡಬೇಕು ಅನ್ನೋದು ಒಂದು ಕ್ವೆಶನು. ಆ್ಯಂಡ್ ರೋಹಿತ್ ಶರ್ಮನೇ ಕ್ಯಾಪ್ಟನ್ಸಿ ನಿಭಾಯಿಸುವಂಥ ಎಲ್ಲ ಸಾಧ್ಯತೆ ಇದೆ. ಆ್ಯಂಡ್ ರೋಹಿತ್ ಶರ್ಮಾ ಅವರು ಫೇಲ್ ಆಗೋಗ್ಬಿಟ್ರು ಅಂದರೆ ಅವರಿಗೆ ಮುಖಭಂಗ ಆಗುತ್ತೆ. ಸೆಕೆಂಡ್ ಆ್ಯಂಡ್ ಥರ್ಡ್ ಮ್ಯಾಚು ಇನ್ನು ಮಿಕ್ಕಿರುವಂಥ ಮ್ಯಾಚ್ಗಳಲ್ಲಿ ಅವ್ರು ಗೆಲ್ಸ್ಬೇಕಾಗತ್ತೆ. ಇಲ್ಲಾಂದರೆ ಜಸ್ಪ್ರೀತ್ ಬುಮ್ರಾ ಅವರ ಕ್ಯಾಪ್ಟನ್ಸಿ ಫಸ್ಟ್ ಮ್ಯಾಚ್ ಏನು ಗುರು ಹಂಗಿತ್ತು, ಇವಾಗ ಹಿಂಗಾಗೋಗ್ಬಿಟ್ಟಿದೆ ಅನ್ನೋದೆಲ್ಲ ಬಂದ್ಬಿಡುತ್ತೆ. ಸೊ ಇವತ್ತಿನ ಮ್ಯಾಚು, ಇವತ್ತಿನ ಡೇ ಹೆಂಗಿತ್ತು, ಕಂಪ್ಲೀಟ್ಲಿ ಡಾಮಿನೇಟ್ ಮಾಡಿ ಬಿಸಾಕಿದ್ದು ನಮ್ಮ ಇಂಡಿಯಾ. ಬರೀ ಜಸ್ಟ್ 2 ಸೆಷನ್ ಅಷ್ಟೇ ಗುರು ಡಾಮಿನೇಟ್ ಮಾಡಿದ್ದು. ಸ್ಟಾರ್ಟಿಂಗಿಂದ ಹಿಡ್ಕೊಂಡು ನೋಡ್ತು ಅಂತಂದರೆ 4 ದಿನ ತೊಗೊಂಡು ನೋಡ್ತು ಅಂದರೆ ಫಸ್ಟ್ 2 ಸೆಷನ್ ಅಷ್ಟೇ ಇವ್ರಿಗೆ ಕೊಡಬೇಕು. ಡೇ 1 ಫಸ್ಟ್ 2 ಸೆಷನು ಅವೆರಡು ಬಿಡ್ತು ಅಂತ, ಅದೇ ಇಂಡಿಯಾ 150ಗೆ ಆಲ್ಔಟ್ ಆದ್ರಲ್ಲ ಆ ಸೆಷನ್ನ ಬಿಡ್ತು ಅಂತಂದರೆ, 2 ಸೆಷನ್ನ ಬಿಡ್ತು ಅಂತಂದರೆ ಇನ್ನೆಲ್ಲೂ ಕೂಡ ಇವ್ರದ್ದು ಏನೂ ಆಗಿಲ್ಲ. ಇನ್ನೆಲ್ಲ ಸೆಷನು ಬಂದಿರೋದು ಕಂಪ್ಲೀಟ್ಲಿ ಮೂರಲ್ಲ ಇನ್ಫ್ಯಾಕ್ಟ್ 4 ದಿನನೂ ಬಂದಿರೋದು ಇಂಡಿಯಾ ಕಡೆನೇ. ಮಗ ಫಸ್ಟ್ ಟೆಸ್ಟ್ ಮ್ಯಾಚಲ್ಲಿ ಅವ್ರು ಎಷ್ಟು 102ಕೋ 104ಕೋ ಆಲ್ಔಟು. ಈ ಮ್ಯಾಚಲ್ಲಿ 238ಗೆ ಆಲ್ಔಟು. ಇಂಡಿಯಾಗೆ ಸಿಕ್ಕಿರೋದು ಅತಿ ದೊಡ್ಡ ಮಾರ್ಜಿನ್ ವಿಕ್ಟ್ರಿ, 295 ರನ್ ಮಾರ್ಜಿನ್ ವಿಕ್ಟ್ರಿ ಅಂತ. ಇದೇನು ಅಲ್ಪ ಸ್ವಲ್ಪ ಮಾರ್ಜಿನ್ ಅಂತೂ ಅಲ್ವೇ ಅಲ್ಲ, ಹೆವಿ ಮಾರ್ಜಿನ್ ವಿಕ್ಟ್ರಿ ಸಿಕ್ಕಿರೋದು. ಆಸ್ಟ್ರೇಲಿಯಾಗೆ ಒಂಥರ ಮುಖಭಂಗ ಆಗಿದೆ ಅಂತ ಹೇಳಬೇಕು. ಯಾಕಂದರೆ ಅವ್ರು ಸ್ಟೇಡಿಯಮಲ್ಲಿ ಸೋತೇ ಇಲ್ಲ, ಯಾರ ಮೇಲೂ ಕೂಡ ಸೋತೇ ಇರಲಿಲ್ಲ. ಅದು ಬಂದ್ಬಿಟ್ಟು ನೋಡಿ, ಅದು ಗ್ಯಾಬಾದಲ್ಲಿ ಯಾವ ಥರ ಸೋತರು ಅವರು, ಅದೇ ಥರ ಆಗಿದೆ ಅಂತ ಹೇಳ್ಬೇಕು. ಈ ಸ್ಟೇಡಿಯಮು ಕಂಪ್ಯಾರಿಟಿವ್ಲಿ ಗ್ಯಾಬಾನ ಕಂಪೇರ್ ಮಾಡೋಕ್ಕಾಗಲ್ಲ, ಬಟ್ ಆದರೂ ಕೂಡ ಇಲ್ಲೂ ಕೂಡ ಮೊದಲನೇ ಸೋಲಾಗಿದೆ ಅವರಿಗೆ. ಅದನ್ನು ಉಣಿಸಿರೋದು ನಮ್ಮ ಟೀಮ್ ಇಂಡಿಯಾ. ಅಂದರೆ ಇದೊಂಥರ ಹೇಳ್ಕೊಳಕ್ಕೆ ಒಂಥರ ಹೆಮ್ಮೆ ಆಗುತ್ತೆ. ಮಗ DSP ಸ್ಟಾರ್ಟ್ ಮಾಡಿದಂಗೆ ಟಿಳಿಂಗ್ ಅಂತ ಎಲ್ಲರೂ ಹಂಗೆ ಪಟ ಎಲ್ಲರೂ ಕಾಟ್ ಬಿಹೈಂಡ್ ಆಗಿನೇ ಹೋಗಿದ್ದು ಆಲ್ಮೋಸ್ಟು. ಮಿಚೆಲ್ ಮಾರ್ಷ್ ಅವರು ಒಂದು ಇನ್ಸಿಡೆಂಟ್ಸ್ ಆಗ್ಬಿಟ್ಟು ಒಂದು ಅನ್ಫಾರ್ಚುನೇಟ್ ಡಿಸ್ಮಿಸಲ್ ಆಯಿತು. ಚೆನ್ನಾಗಿ ಕಾಣಿಸ್ಕೊಂತಿರು ಪಾಪ ಮಿಚೆಲ್ ಮಾರ್ಷು. ಅರೌಂಡ್ 47 ರನ್ಸಿಗೆ ಔಟ್ ಆಗಿರೋದು. ಟ್ರಾವೆಸ್ ಹೆಡ್ಡು 89 ರನ್ನು. ಅವರಿಬ್ಬರದೇ ಒಂಥರ ಬಹುಪಾಲು ಅಂತ ಹೇಳ್ಬೇಕು. ಅವರಿಬ್ಬರ ಕಾಂಟ್ರಿಬ್ಯೂಷನ್, ಅವರಿಬ್ಬರ ಪಾರ್ಟ್ನರ್ಶಿಪ್ ಚೆನ್ನಾಗಿನೇ ನಡೀತಾ ಇತ್ತು. ಟ್ರಾವೆಸ್ ಹೆಡ್ ಕೂಡ ಎಡ್ಜ್ ಹೊಡ್ಕೊಂಡು ಔಟ್ ಆಗಿದ್ದು. ಬುಮ್ರಾ ಅವರು ಅವರ ವಿಕೆಟ್ನೇ ಎತ್ತಿದ್ದು, ಇನಿಷಿಯಲ್ 2 ವಿಕೆಟ್ನೇ ಎತ್ತಿದ್ದು. ಸಿರಾಜ್ ಭಯ್ಯ, ಉಸ್ಮಾನ್ ಕವಾಜ್ ಜೊತೆಗೆ ಸ್ಟೀವ್ ಸ್ಮಿತ್ತು ಬಂದರು. ಸ್ಟೀವ್ ಸ್ಮಿತ್ತು ಯಾಕೋ ಒಂಥರ ಗಾಬ್ರಿಲಿ ಆಡ್ದಂಗಿತ್ತು ಗುರು ಇವತ್ತು. ಎಲ್ಲ ಕಟ್ ಬಿಹೈಂಡ್ ಆಗಿಬಿಟ್ಟೇ ಹೋಗಿದ್ದು. ಆಲ್ಮೋಸ್ಟ್ ಎಲ್ಲರೂ ಕೂಡ ಆಲ್ಮೋಸ್ಟ್ ಕಾಟ್ ಬಿಹೈಂಡ್ ಆಗಿದ್ದಾರೆ. ಉಸ್ಮಾನ್ ಕವಾಜ್ ಏನೇನು ಅವರು ಕೂಡ ಕಾಟ್ ಬಿಹೈಂಡೇ ಆಗಿದ್ದು, ಬಟ್ ಅವ್ರು ಬೇರೆ ಥರ ಕಾಟ್ ಬಿಹೈಂಡ್ ಆಯ್ತು. ಬಾಲ್ ಮೇಲೋಗಿ ಹೋಗಿತ್ತು. ರಿಷಬ್ ಅಂತ ಆರಾಮಾಗಿ ಹೋಗಿ ಕ್ಯಾಚ್ನ ಹಿಡ್ಕೊಂಡ್ರು. ಒಟ್ಟಲ್ಲಿ ಕ್ಯಾಚಿಂಗ್ ಆಗಿರಲಿ, ಇನ್ನೇನು ಫೀಲ್ಡಿಂಗ್ ಎಲ್ಲ ಇವ್ರು ಬಾಲೇ ಹೊಡಿತಾ ಇರಲಿಲ್ವಲ್ಲ, ಆ ಔಟ್ಫೀಲ್ಡನ್ನೇ ತಡೀತಾ ಇತ್ತು. 4ಗೆ ಹೋಗ್ತಾ ಇರಲಿಲ್ಲ ಬಾಲ್. ಇವ್ರು ಹೊಡೆಯೋ ಫೋರ್ಸು ಆ ಥರ ಇತ್ತು. ಎಷ್ಟೊಂದು ಬಾಲು ಅದೇ ಥರ ಆಗಿದೆ ಗುರು. 4ಗೆ ಹೋಗಿಲ್ಲ ಬಾಲ್ ಹೋಗಿ ಅದೇ ನಿಂತ್ಕೊತಾ ಇತ್ತು ಬೌಂಡ್ರಿ ಹತ್ರ. 4 ರನ್ನ ಓಡಿದ್ದಾರೆ, ನಂಬ್ತೀರಾ? 4 ರನ್ನ ಓಡಿದ್ದಾರೆ ಇವತ್ತು. ಆ್ಯಕ್ಚುಲಿ 3 ರನ್ನ 4 ರನ್ನ ಓಡಿದ್ದಾರೆ. ಯಾಕಂದರೆ ಅಷ್ಟು ದೊಡ್ಡ ಔಟ್ಫೀಲ್ಡು. ಅದಕ್ಕೋಸ್ಕರ 4 ರನ್ ಕೂಡ ನೋಡೋಕ್ಕೆ ಸಿಕ್ಕಿದ್ದು ಇವತ್ತು. ಇನ್ನೇನಲ್ಲಿ ವಾಷಿಂಗ್ಟನ್ ಸಂದರ್ಭ ಬಂದ್ಬಿಟ್ಟು 2 ವಿಕೆಟ್ನೇ ಎತ್ತಿದ್ರು. ಮಿಚೆಲ್ ಮಾರ್ಷ್ ಅವ್ರ ವಿಕೆಟ್ ಎತ್ತಿದ್ದು. ನಿತೀಶ್ ರೆಡ್ಡಿ ಆಯಿತು ಅಂತಂದರೆ ಹರ್ಷಿತ್ ರಾಣಾ ಅವರಿಗೆ ಒಂದು ವಿಕೆಟ್ ಬಿದ್ದಿದ್ದು. ಇವರು ಅಲೆಕ್ಸ್ ಕ್ಯಾರಿ ಅವರು ಔಟ್ ಆಗಿದ್ದು. ಅವರು ಕೂಡ ಒಂದು ರೇಂಜಿಗೆ ಪರ್ಫಾರ್ಮ್ ಮಾಡಿದ್ರು. ಫಸ್ಟ್ ಇನ್ನಿಂಗ್ಸಲ್ಲೂ ಒಂದು ರೇಂಜಿಗೆ ಪರ್ಫಾರ್ಮ್ ಮಾಡಿದ್ರು. ಸೆಕೆಂಡ್ ಇನ್ನಿಂಗ್ಸಲ್ಲೂ ಒಂದು ಸ್ವಲ್ಪ ಸ್ಕೋರ್ನ ಹೊಡೆದ್ರು. ಇನ್ನೇನು ಗುರು 534 ರನ್ನು ಟಾರ್ಗೆಟ್ ಅಂತ ಅಂದರೆ ಹೊಡೆಯೋಕ್ಕಾಗುತ್ತಾ? ಅದನ್ನು ಹೊಡಿಬೋದು, ಪಣ ತೊಟ್ಟರೆ ಹೊಡಿಬೋದು. 534 ರನ್ನು ಕೂಡ ಚೇಸ್ ಮಾಡ್ಬೋದು. ಬಟ್ ಇವ್ರು ನೆನ್ನೆ 3 ವಿಕೆಟ್ ಕಳ್ಕೊಂಡ್ಬಿಟ್ರಲ್ಲ, ಪಟ ಅನ್ನಂಗೆ. ಥರ್ಡ್ ಸೆಷನಲ್ಲೇ 3 ವಿಕೆಟು. ಇನ್ನೇನು ಡೇ ಎಂಡ್ ಆಗೋ ಟೈಮಲ್ಲೇ ಪಟ ಅನ್ನಂಗೆ ಕಳ್ಕೊಂಡ್ಬಿಟ್ರಲ್ಲ. ಇನ್ನೆಲ್ಲ ಹೊಡಿತಾರೆ ಇವರು? ಗೊತ್ತಿತ್ತು, ಎಕ್ಸ್ಪೆಕ್ಟೇಷನ್ ಇತ್ತು ಇವತ್ತೇ ಇಂಡಿಯಾಗೆ ವಿಕ್ಟ್ರಿ ಸಿಗುತ್ತೆ ಅಂತ. ಆ್ಯಂಡ್ ಥರ್ಡ್ ಸೆಷನಲ್ಲಿ ಇವತ್ತು ಡೇ ಎಂಡ್ ಆಗುವಂಥ ಟೈಮಲ್ಲಿ ಸಿಗ್ಬೋದು ಅಂದ್ಕೊಂಡಿದ್ದೆ, ಇನ್ನು ಬೇಗನೆ ಸಿಕ್ತು. ಇವರು ಆಸ್ಟ್ರೇಲಿಯನ್ಸ್ ಏನು ಒಂಥರ ಪಾಪ ಸಿಕ್ಕಾಪಟ್ಟೆ ಅಪ್ಸೆಟ್ ಆಗಿ ಹೋಗ್ಬಿಟ್ಟಿದ್ದಾರೆ. ಆ್ಯಂಡ್ ಪ್ಯಾಟ್ ಕಮಿನ್ಸ್ ಒಂದು ಮೋಟಿವೇಶ್ನಲ್ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಆಸ್ಟ್ರೇಲಿಯನ್ ಕ್ರಿಕೆಟರ್ಸ್ಗಳಿಗೆ ಎಲ್ಲರಿಗೂ ಕೂಡ. ಹೌದು, ಇವತ್ತು ಒಂದು 5 ದಿನ ಇವಾಗ ಒಂದು ಸ್ವಲ್ಪ ಸೈಕ್ ಆಯಿತು ನಮಗೆ, ಏನೋ ನೆಟ್ಗಾಡಿಲ್ಲ ಈ ಮ್ಯಾಚ್ ನಾವು. ಬಟ್ ಆದರೂ ಕೂಡ ನಾವೇ ಟಾಪ್ ಕ್ವಾಲಿಟಿ ಟೀಮು, ವರ್ಲ್ಡಲ್ಲಿ ನಂಬರ್ 1 ಟೀಮ್ ಯಾವುದು ಅಂದರೆ ಅದು ಟೀಮ್ ಆಸ್ಟ್ರೇಲಿಯಾ ಅಂತ ಹೇಳಿದರೆ ಇದೊಂಥರ ಅವ್ರಿಗೆ ಅವ್ರ ಟೀಮ್ನ ಮೋಟಿವೇಶನ್ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಅಂದರೆ ತಪ್ಪಾಗಲ್ಲ. ಹೌದು, ಕೊಡಬೇಕು ಈ ಥರ ಸ್ಟೇಟ್ಮೆಂಟ್ಗಳನ್ನ. ಅಂದರೆ ಅವ್ರವ್ರ ಮಧ್ಯೆ ಕೊಟ್ಕೋಬೇಕು. ಈಚೆ ಕಡೆ ಎಲ್ಲ ಬಂದ್ಬಿಟ್ಟು ಮ್ಯಾಚ್ ಸೋದಾದ್ಮೇಲೆ ಈ ಥರ ಹೇಳ್ತು ಅಂತಂದರೆ ನಗು ಬರುತ್ತೆ. ನಮಗೆಲ್ಲ ಹೇಳಿದ್ರು ನಗು ಬರುತ್ತೆ. ಆ್ಯಂಡ್ ಆಸ್ಟ್ರೇಲಿಯನ್ ಟೀಮ್ ಒಳಗಡೆ ಹೇಳ್ಕೊಂತಾರೆ, ನಾವು ಟಾಪ್ ಕ್ವಾಲಿಟಿ ಟೀಮ್ ಗುರು, ನಜ್ಜಿ ಈ ಮ್ಯಾಚ್ ಸೋತಿರ್ಬೋದು, ನೆಕ್ಸ್ಟ್ ಮ್ಯಾಚ್ ಬಂದು ಕೊಡಿಯನ್ ಸುಮ್ಮನಿರಿ ಅಂತ ಆ ಥರ ಮೋಟಿವೇಶನ್ಗಳು ಕೊಟ್ಕೊಳ್ಳಿ. ಬಟ್ ಎಲ್ಲರೂ ಮೀಡಿಯಾ ಮುಂದೆ ಬಂದ್ಬಿಟ್ಟು ನಾವು ಟಾಪ್ ಕ್ವಾಲಿಟಿ ಟೀಮ್ ಗುರು ಅಂತ ಅಂದರೆ ಈ ಮ್ಯಾಚ್ ಸೋತಾಗಿ ಹೇಳೋದಕ್ಕೆ ಅದು ಸರಿ ಇರೋದಿಲ್ಲ.
ಸೊ ಓಕೆ, ಅಲ್ಟಿಮೇಟ್ಲಿ ಬುಮ್ರಾ ಅವರ ಕ್ಯಾಪ್ಟನ್ಸಿಲಿ ಒಂದು ಮ್ಯಾಚ್ನಾಗ ಗೆದ್ದಿದ್ದೀವಿ. ಇನ್ನು 4 ಮ್ಯಾಚ್ ಇದೆ. ಒಂದು ಮ್ಯಾಚ್ನಾಗ ಗೆಲ್ಲೋದಕ್ಕೂ 5 ಮ್ಯಾಚ್ನಾಗ ಗೆಲ್ಲೋದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಒಂದು ಮ್ಯಾಚ್ನ ಸೀರೀಸಲ್ಲಿ ಸುಮಾರು ಸಲ ಒಂದು ಮ್ಯಾಚ್ನಾಗ ಗೆದ್ದವರು ಮುಗಿಸ್ಕೊಂಡಿರೋದನ್ನ ನೋಡಿದ್ದೀವಿ ನಾವು, ಬೇಜಾನ್ ಸೀರೀಸ್ಗಳಲ್ಲಿ ನೋಡಿದ್ದೀವಿ. ಅದು ಇಂಡಿಯಾನು ಮುಗಿಸ್ಕೊಂಡಿದೆ, ಬೇರೆಯವರು ಕೂಡ ಮುಗಿಸ್ಕೊಂಡಿದ್ದಾರೆ. ಓವರ್ ಕಾನ್ಫಿಡೆನ್ಸು ಬರೋದು ಬೇಡ ನಮ್ಮ ಟೀಮ್ ಇಂಡಿಯಾಗೆ. ಇದೇ ಥರ ಕನ್ಸಿಸ್ಟೆಂಟಾಗಿ ಎಲ್ಲ ಮ್ಯಾಚ್ಗಳು ವೈಟ್ ವಾಶ್ನ ಮಾಡ್ತು ಅಂತಂದರೆ ಅದಕ್ಕೊಂಥರ ನೋಡಿ ಕೌಂಟ್ರ್ ಕೊಟ್ಟಂಗೆ ಇರ್ತೈತೆ. ಇವಾಗೆಲ್ಲ ಏನೇನು ಮಾತಾಡಿದ್ವಿ, ಎಲ್ಲರೂ ನಾವು ಮಾತಾಡಿದ್ವಿ, ನೀವು ಮಾತಾಡಿದ್ವಿ, ಎಲ್ಲರೂ ಮಾತಾಡಿದ್ವಿ. ನ್ಯೂಜಿಲ್ಯಾಂಡ್ ಸೀರೀಸಲ್ಲಿ ಏನೇನಾಯಿತು, ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಸೀರೀಸಲ್ಲಿ ಎಲ್ಲ ಬಾಯಿಗೆ ಬಂದಂಗೆ ಮಾತಾಡಿದ್ವಿ. ಸೊ ಇವಾಗ ಇದು ವೈಟ್ ವಾಶ್ ಆಯಿತು ಅಂತಂದರೆ ಅದಕ್ಕೊಂಥರ ಉತ್ತರ ಕೊಟ್ಟಂಗೆ ಇರುತ್ತೆ ಅಷ್ಟೇ. ನೋಡೋಣ ಅದೇನು ಮಾಡ್ತಾರೆ ಅಂತ. ಆ್ಯಂಡ್ ಸುಮಾರು ಜನ ಹೇಳಿದ್ದಾರೆ, ಸುಮಾರು ಜನ ಎಕ್ಸ್ ಕ್ರಿಕೆಟರ್ಸ್ ಹೇಳಿದ್ದಾರೆ WTC ಫೈನಲ್ ಇಂಡಿಯಾ ಕ್ವಾಲಿಫೈ ಆಗಲ್ಲ, ಹಿಂಗೆ ಅಂತೆಲ್ಲ ಹೇಳಿದ್ದಾರೆ. ಅದು ಅವ್ರ ಬಾಯೆಲ್ಲ ಮುಚ್ಚಿಸ್ದಂಗೆ ಇರುತ್ತೆ ಇನ್ ಕೇಸ್ ಏನಾದ್ರು ವೈಟ್ ವಾಶ್ ಮಾಡಿದ್ರು ಅಂತಂದರೆ. 4 ಮ್ಯಾಚ್ ಅಂತೂ ಗೆಲ್ಲೇಬೇಕು ಗುರು. ನೋಡೋಣ ಅದೇನು ಮಾಡಿದ್ರೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಾ.